ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ನೋಡಿ, ಯಾವುದೇ ಮೋಟಾರ್ ಇಲ್ಲದೇ ಎಷ್ಟು ಚೆನ್ನಾಗಿ ತಿರುಗುವಂಥ ಈ ಗಿರ್ಗಿಟ್ಲೆ ಮನೆಯಲ್ಲೇ ಇರುವಂತಹ ಸಾಮಾನಲ್ಲಿ ನಾವು ಮಕ್ಕಳಿಗೆ ಮಾಡಿಕೊಡ್ಬೋದು. ಇದು ಬಂದು ಗಿರ್ಗಿಟ್ಲೆ, ಕೊಬ್ಬರಿ ಗಿರ್ಗಿಟ್ಲೆ ಅಂತಾರೆ. ನಾಗರ ಪಂಚಮಿ ಸಮಯದಲ್ಲಿ ಕೊಬ್ಬರಿ ಬೆಲ್ಲ ತಿನ್ನುವಂಥ ವಾಡಿಕೆ ತುಂಬಾ ಇದೆ. ಹಾಗಾಗಿ ಇದು ಒಂದು ಮಕ್ಕಳಿಗೆ ಆಟ ಆಡಿದಾಗೂ ಆಗುತ್ತೆ, ಕೊಬ್ಬರಿ ಬೆಲ್ಲ ತಿಂತ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ ಅಂತ ಹಳೆ ಕಾಲದಲ್ಲಿ ಈ ಥರ ಮಾಡಿಕೊಡ್ತಾಯಿದ್ರು. ಇವಾಗ ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಹಾಗಾಗಿ ನಾನು ಈ ಒಂದು ವಿಡಿಯೋದ ಮುಖಾಂತರ ಅದೊಂದು ಗಿರಿಗಿಟ್ಲೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕೊಬ್ಬರಿ ತೊಗೊಳ್ಬೇಕು, ಬೇಸ್ ಯಾವಾಗಲೂ ರೌಂಡ್ ಶೇಪಲ್ಲಿ ಬರೋ ಹಾಗೆ ಕೊಬ್ಬರಿ ತೊಗೊಂಡು ಅದಕ್ಕೆ ನೀವು 2 ಹೋಲನ್ನ ಮಾಡಬೇಕಾಗತ್ತೆ. 2 ಹೋಲನ್ನ ಮಾಡಿಬಿಟ್ಟು ದಾರ ಇರುತ್ತಲ್ಲ, ದಪ್ಪ ದಾರ ತೊಗೊಂಡ್ರೆ ಒಳ್ಳೆಯದು. ಎಷ್ಟು ದಪ್ಪ ದಾರ ತೊಗೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಹೋಲ್ ಮಾಡಬೇಕು. ತುಂಬ ಈಸಿ, ಆದರೆ ಶೇಪ್ ಮಾತ್ರ ಕೆಳಗಡೆ ಬೇಸು ಸ್ವಲ್ಪ ಅಗಲ ಇರೋ ಹಾಗೆ ನೀವು ಕಾಯಿನ ತೊಗೊಳ್ಬೇಕಾಗತ್ತೆ. 2 ಹೋಲನ್ನ ಮಾಡಿಬಿಟ್ಟು ಅದು ಈ ಥರನೇ ಮಾಡಬೇಕಾಗತ್ತೆ. ಆಮೇಲೆ ದಾರ ಹಾಕ್ಬಿಟ್ಟು ನೀಟಾಗಿ ಕಟ್ಬಿಟ್ರೆ ಮುಗೀತು. ಸಿಂಪಲ್ಲಾಗಿ ಗಿರ್ಗಿಟ್ಲೆ ಮಾಡೋದು ಬಂದ್ಬಿಡತ್ತೆ. ನೋಡಿ, ಎಷ್ಟು ಈಸಿಯಾಗಿ ಮಾಡ್ಬೋದು. ಹೋಲ್ ಮಾಡೋದು ತುಂಬ ಕಷ್ಟ ಏನಾಗಲ್ಲ, ಎಣ್ಣೆ ಇರುತ್ತಲ್ವ, ಹಾಗಾಗಿ ಬೇಗನೆ ಅದು ಏನಂತಂದರೆ ಹೋಲ್ ಆಗಿಬಿಡುತ್ತೆ, ಜಾರ್ಕೊಂಡು ಹೋಗ್ಬಿಡುತ್ತೆ ಕತ್ರಿ. ಹಾಗಾಗಿ ಹೋಲ್ ಬೇಗನೆ ಆಗುತ್ತೆ. ಈ ಥರ ನೋಡಿ ನೀಟಾಗಿ ದಾರಾನ ಕಟ್ಟಬೇಕಾಗತ್ತೆ. ಮಕ್ಕಳಿಗೆ ಹಬ್ಬದ ಟೈಮ್ನಲ್ಲಿ ಈ ಥರದ್ದೇನಾದರೂ ಕೊಟ್ಟರೆ ತುಂಬಾ ಒಳ್ಳೆಯದು. ಹಾಗೆ ನೆನಪು ಇಟ್ಕೊಳ್ತಾರೆ. ಈಗ ನಮಗೆ ಚಿಕ್ಕವರಾಗಿದ್ದಾಗ ಇವೆಲ್ಲ ಮಾಡಿದ್ದು ಈಗಲೂ ನೆನಪಿದೆ. ನಮ್ಮ ಮಕ್ಕಳಿಗೆ ಮಾಡಿಕೊಟ್ರೆ ಅವು ಕೂಡ ಖುಷಿಪಟ್ಟು ಎಂಜಾಯ್ ಮಾಡ್ತಾರೆ. ಹಬ್ಬದಲ್ಲಿ ಬರೀ ಅಡುಗೆಗಿಂತ ಆಯಾ ಹಬ್ಬಕ್ಕೆ ಏನೇನು ವಿಶೇಷತೆ ಇದೆ ಅದನ್ನೆಲ್ಲ ಮಕ್ಕಳಿಗೆ ಈಗಲಿಂದನೇ ತೋರಿಸ್ಕೊತ ಹೋದರೆ ಮುಂದಿನ ಜನ್ರೇಷನಿಗೂ ಅದು ಪಾಸ್ ಆನ್ ಆಗ್ತಾ ಹೋಗುತ್ತೆ. ಮಕ್ಕಳಿಗೂ ಖುಷಿ ಆಗುತ್ತೆ ಈ ಥರ ಎಲ್ಲ ಇತ್ತು ಅಂತಂದು. ಹಾಗೆಯೇ ನಾಗರ ಪಂಚಮಿ ಅಂದರೆ ಆಟಗಳ ಸುರಿಮಳೆ. ಜೋಕಾಲಿ ಆಡೋದಿರಲಿ, ಉಂಡೆದ ಕಾಂಪಿಟೇಷನ್ ಇರಲಿ, ಹಾಗೆಯೇ ಏನಂತಾರೆ ಅದಕ್ಕೆ, ಕೊಬ್ಬರಿ ಬಟ್ಲದ್ದು ಕಾಂಪಿಟೇಷನ್, ಇದ್ರೂ ಕೂಡ ಕಾಂಪಿಟೇಷನ್ ಇರ್ತಾಯಿತ್ತು. ಈ ಥರ ಎಲ್ಲ ಎಂಜಾಯ್ ಮಾಡಿದ್ದು ನಮಗಂತೂ ತುಂಬಾ ನೆನಪಿದೆ. ಖುಷಿನೂ ಇದೆ, ಬಾಲ್ಯದಲ್ಲಿ ಇಷ್ಟೆಲ್ಲ ಆಟ ಆಡಿದ್ದೀವಿ ಅಂತ. ಹಾಗಾಗಿ ನನ್ನ ಮಗನಿಗೂ ಅದು ಸಿಗಲಿ ಅಂತ ನಾನು ಆದಷ್ಟು ಈ ಥರ ಆಟಗಳನ್ನೆಲ್ಲ ಮಾಡಿ ಕೊಡ್ತೇನೆ. ನೀವು ಕೂಡ ಕೊಡಿ, ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.